ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವ ಸೈಜ್ಗೆ ನಾವು ಎಷ್ಟು ಶೋಲ್ಡರ್ ವಿಡ್ತ್ ಇಟ್ಕೊಳ್ಬೇಕು, ಹಾಗೆಯೇ ನೆಕ್ ವಿಡ್ತನ್ನು ಎಷ್ಟು ಇಟ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ಡೀಪ್ ನೆಕ್ ಬ್ಲೌಸ್ ಎಲ್ಲ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಹೆಚ್ಚಾಗಿ ಬರ್ತಾ ಇರುತ್ತೆ. ಅವ್ರಿಗೆ ನೆಕ್ ವಿಡ್ತ್ ಎಷ್ಟು ಇಟ್ಕೊಳ್ಬೇಕು, ಶೋಲ್ಡರ್ ವಿಡ್ತ್ ಎಷ್ಟು ಇಟ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ತುಂಬ ಕಮೆಂಟ್ಸನ್ನು ನಾನು ಓದಿದ್ದೀನಿ. ಯಾವ ಡೀಪ್ಗೆ ನಾವು ಎಷ್ಟು ನೆಕ್ ಬಿಡ್ತು ಶೋಲ್ಡರ್ ಬಿಡ್ತನ್ನು ಇಟ್ಕೊಳ್ಬೇಕು ತಿಳಿಸಿ ಅಂತ ಹೇಳ್ಬಿಟ್ಟು ತುಂಬ ಕಮೆಂಟ್ಸ್ ಅನ್ನೋದು ಬಂದಿದೆ. ಅದಕ್ಕೋಸ್ಕರ ನಾನು ಕ್ಲಿಯರ್ ಆಗಿ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಯಾವ ನೆಕ್ ಲೆಂತ್ಗೆ ನಾವು ಎಷ್ಟು ನೆಕ್ ಬಿಡ್ತು ಇಟ್ಕೊಳ್ಬೇಕು, ಶೋಲ್ಡರ್ ಬಿಡ್ತನ್ನು ಇಟ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಾವು ಮೊದಲಿಗೆ ಬ್ಯಾಕ್ ಪಾರ್ಟಲ್ಲಿ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳಿ. ಸ್ಟ್ರೈಟ್ ಆಗಿರೋ ಥರ ಈ ಥರ ಲೈನ್ ಹಾಕ್ಕೊಂಡು ಮೊದಲಿಗೆ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತು ನಮಗೆ ರೆಡಿ 14 ಇಂಚ್ ಬೇಕು ಅಂದರೆ ಇದಕ್ಕೆ ನಾವು ಮಾರ್ಜಿನ್ಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಮೊದಲಿಗೆ ಯಾವ ಚೆಸ್ಟ್ ಲೂಸ್ಗೆ ನಾವಿಲ್ಲಿ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಳ್ಬೇಕು. ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಈ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ತೀವಿ. ಇಲ್ಲಿ ನಾನು ನಿಮಗೆ ಮೀಡಿಯಮ್ ಚೆಸ್ಟ್ ಲೂಸ್ಗೆ ಯಾವ ರೀತಿ ನಾವು ಶೋಲ್ಡರ್ ಬಿಡ್ತು ನೆಕ್ ಬಿಡ್ತನ್ನು ಇಟ್ಕೊಳ್ಬೇಕು ಅಂತ ತೋರಿಸ್ತೀನಿ. ಇದ್ರ ಬೇಸ್ ಮೇಲೆ ನೀವು ಲಾರ್ಜು ಮತ್ತು ಎಕ್ಸೆಲ್ಲು ಮತ್ತು ಸ್ಮಾಲ್ ಸೈಜ್ಗೂ ಸಹ ಕಟ್ ಮಾಡ್ಕೊಳ್ಬೋದು. ನಾರ್ಮಲ್ ಆಗಿ ತುಂಬ ಸೈಜಸ್ಸು ನಮಗೆ ಮೀಡಿಯಮ್ಮಲ್ಲೇ ಇರುತ್ತೆ. ಎಮ್ ಸೈಜು ಅಂದರೆ ನಮಗೆ 34ರಿಂದ 38ರವರೆಗೂ ಎಮ್ ಸೈಜ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಅಂದರೆ ಇದು ನಮಗೆ ಮೀಡಿಯಮ್ ಸೈಜು. ಇದಕ್ಕಿಂತ ಜಾಸ್ತಿ ಬಂದಿದೆ ಅಂದ್ಕೊಳ್ಳಿ, ಅಂದರೆ 39, 40, 41, 42 ಅಂದರೆ ಇದು ನಮಗೆ ಲಾರ್ಜ್ ಸೈಜು ಅಂತ ಅರ್ಥ. ಇನ್ನು 34ಗಿಂತ ಕೆಳಗಡೆ 32, 33, 31, 30ರವರೆಗೂ ಸಹ ಇದು ಸ್ಮಾಲ್ ಸೈಜು ಅಂತ ಅರ್ಥ. ಈ ರೀತಿ ನೀವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಇಲ್ಲಿ ನಾವು ನೆಕ್ ಬಿಡ್ತು, ಶೋಲ್ಡರ್ ಬಿಡ್ತು, ಹಾಗೆಯೇ ನೆಕ್ ಲೆಂತನ್ನು ತಗೊಳ್ತೀವಿ. ಇಲ್ಲಿ ನಾವು ಮೊದಲಿಗೆ ಮೀಡಿಯಂ ಸೈಜನ್ನು ತಗೊಂಡಿದ್ದೀವಿ ಅಂತ ಹೇಳಿದ್ದೀನಲ್ವಾ. ಮೀಡಿಯಂ ಸೈಜ್ಗೆ ನಾವು ಮೆಜರ್ಮೆಂಟ್ಸನ್ನು ನೋಡೋಣ. ಇಲ್ಲಿ ನಾನು ತಗೊಳ್ತಾ ಇರೋದು 36 ಎದೆ ಸುತ್ತಳತೆ. 36 ಎದೆ ಸುತ್ತಳತೆಗೆ ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ಎಷ್ಟು ಇಟ್ಕೊಳ್ತೀವಿ ಅಂತ ನೋಡಬೇಕು. ಮೊದಲಿಗೆ 36 ಎದೆ ಸುತ್ತಳತೆ ಇರೋವಂಥವ್ರಿಗೆ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು 14 ಇಂಚ್ ಇರುತ್ತೆ. 14 ಇಂಚಲ್ಲಿ ಅರ್ಧನ ತಗೊಂಡು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ತೀವಿ. ಮೊದಲಿಗೆ ಫುಲ್ ಶೋಲ್ಡರ್ ಮೆಜರ್ಮೆಂಟು ನಮಗೆ ಎಷ್ಟಿರುತ್ತೋ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ಈಗ ನಾವು ನೆಕ್ ಲೆಂತನ್ನು ನೋಡ್ಕೊಳ್ಬೇಕು. ನೆಕ್ ಲೆಂತು ಇಲ್ಲಿ ನಾವು ಡೀಪ್ ನೆಕ್ಕಿಂದ ಸ್ಟಾರ್ಟ್ ಮಾಡೋಣ. ಡೀಪ್ ನೆಕ್ ಅಂದರೆ ನಾರ್ಮಲ್ ಆಗಿ 12 ಇಂಚ್ವರೆಗೂ ಡೀಪನ್ನು ಇಟ್ಕೊಳ್ತಾರೆ. ಅದಕ್ಕಿಂತ ಜಾಸ್ತಿ ಯಾರು ಇಡೋದಿಲ್ಲ. ಒಂದು 12 ಇಂಚಿಂದ ನಾವು ಸ್ಟಾರ್ಟ್ ಮಾಡೋಣ. 12 ಇಂಚ್ಗೆ ನಾವು ನೆಕ್ ಲೆಂತ್ ಇಟ್ಟಿದ್ದೀವಿ ಅಲ್ವಾ. ಇದಕ್ಕೆ ನಾವು ನೆಕ್ ವಿಡ್ತ್ ಎಷ್ಟು ಇಟ್ಕೊಳ್ಬೇಕು ಅಂತ ನೋಡೋಣ. ನೆಕ್ ವಿಡ್ತ್ ಇಡೋದಕ್ಕೂ ಮುಂಚೆ ಈ ಶೋಲ್ಡರಲ್ಲಿ ನಾವು ಮೈನಸ್ ಮಾಡ್ಕೊಳ್ಬೇಕು. ಶೋಲ್ಡರಲ್ಲಿ ನಾವು ಎಷ್ಟು ಮೈನಸ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನೀವು ಯಾವುದೇ ಸೈಜ್ಗಾದರೂ ಸಹ ನೀವು ಎಷ್ಟು ಶೋಲ್ಡರ್ ವಿಡ್ತ್ ಇಟ್ಟಿರ್ತೀರೋ ಇಲ್ಲಿ ಅದರಲ್ಲಿ 2.25 ಇಂಚು ನಾವು ಕಡಿಮೆ ಮಾಡ್ಕೊಳ್ಬೇಕು. 2.25 ಅಂದರೆ 2.25 ಬರುತ್ತೆ. ಅಂದರೆ ಇಲ್ಲಿ ನಮಗೆ 2 ಇಂಚು 2 ಗೆರೆನ ನಾವು ತಗೊಳ್ಬೇಕು. ಇದು ನಮಗೆ 2.25 ಇಂಚು. ಇಲ್ಲಿ ನಾವು ಎಷ್ಟಿಟ್ಟಿದ್ದೀವಿ 7 ಇಂಚ್ ಅಲ್ವಾ. ಇದರಲ್ಲಿ ನಾವು 2.25 ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 36 ಎದೆ ಸುತ್ತಳತೆಗೆ ಶೋಲ್ಡರ್ ಬಿಡ್ತು 7 ಇಂಚ್ ಇಟ್ಟಿದ್ದೀನಿ. ಇಲ್ಲಿ ನಾವು 2.25 ಇಂಚು ಕಡಿಮೆ ತೊಗೊಂಡಿದ್ದೀವಿ. ಒಂದು ವೇಳೆ ನೀವು ಲಾರ್ಜ್ ಸೈಜ್ ಏನಾದರೂ ಕಟ್ ಮಾಡ್ತಾ ಇದ್ದೀರಿ ಅಂದರೆ ಶೋಲ್ಡರ್ ಬಿಡ್ತು 7.5 ಇಂಚ್ ಇಟ್ಟಿರ್ತೀರಿ ಅಂದ್ಕೊಳ್ಳಿ. ಅದರಲ್ಲಿ ನೀವು 2.25 ಇಂಚು ಕಡಿಮೆ ತಗೊಳ್ಬೇಕು. ಈ ರೀತಿ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಹಾಗೆಯೇ ಶೋಲ್ಡರ್ ಬಿಡ್ತು ಬೇಸ್ ಮೇಲೆ ನಾವು ಇದನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ನಾವು 36ರಿಂದ 38 ಎದೆ ಸುತ್ತಳತೆವರೆಗೂ 7 ಇಂಚು ಶೋಲ್ಡರ್ ಬಿಡ್ತು ತಗೊಂಡು ಅದರಲ್ಲಿ ನಾವು 2.25 ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇದೇ ಮೆಜರ್ಮೆಂಟ್ಸನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನಾವು ಮೈನಸ್ ಮಾಡ್ಕೊಂಡಾದಮೇಲೆ ಇಲ್ಲಿಟ್ಟಿರೋದು ನಾವು 7 ಇಂಚು, ಇದರಲ್ಲಿ ನಾವು 2.25 ಮೈನಸ್ ಮಾಡ್ಕೊಂಡಿದ್ದೀವಿ. ಈಗ ನಮಗೆ ಶೋಲ್ಡರ್ ಬಿಡ್ತು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ ನಮಗೆ 4.25 ಇಂಚು ಶೋಲ್ಡರ್ ಬಿಡ್ತಿದೆ. ಇದರಲ್ಲಿ ನಾವು ನೆಕ್ ಬಿಡ್ತಿಗೆ ಹಾಗೆಯೇ ಶೋಲ್ಡರ್ ಬಿಡ್ತಿಗೆ ಡಿವೈಡ್ ಮಾಡ್ಕೊಳ್ಬೇಕು. ನಾರ್ಮಲ್ ಆಗಿ ಈ ಸೈಜ್ಗೆ ನಾವು ಶೋಲ್ಡರ್ ಬಿಡ್ತು 3 ಇಂಚು ತಗೊಳ್ಬೇಕು. 3 ಇಂಚು ಶೋಲ್ಡರ್ಗೆ ತಗೊಂಡಾದ್ಮೇಲೆ ಇಲ್ಲೇನು ಉಳಿದಿರುತ್ತೋ ಇದನ್ನು ನಾವು ನೆಕ್ ಬಿಡ್ತಿಗೆ ಇಟ್ಕೊಳ್ಬೇಕು. 1.25 ಇಂಚು ಉಳಿದಿದೆ.
1.25 ಇಂಚು ಈ ಅಳತೆಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇಲ್ಲಿ ನಾವು 12 ಇಂಚು ಡೀಪ್ ಇಟ್ಟಿರೋದ್ರಿಂದ ಇದೇ ವಿಡ್ತನ್ನು ನಾವು ಇಟ್ಕೊಳ್ಬೇಕು, ಇಲ್ಲಾಂದರೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಈ ವಿಡ್ತ್ ನಮಗೆ ಜಾಸ್ತಿ ಆದಷ್ಟು ಶೋಲ್ಡರ್ ಅನ್ನೋದು ನಮಗೆ ಈ ಕಡೆ ಜಾರ್ತಾ ಇರುತ್ತೆ. ನೆಕ್ ಲೆಂತ್ ಜಾಸ್ತಿ ಆದಷ್ಟು ನಾವು ನೆಕ್ ವಿಡ್ತನ್ನು ಈ ಕಡೆಗೆ ಇಟ್ಕೊಳ್ಬೇಕು. ಇಲ್ಲಿ ನಾವು 12 ಇಂಚ್ಗೆ ಕರೆಕ್ಟಾಗಿ 1.25 ಇಂಚು ವಿಡ್ತನ್ನು ತಗೊಳ್ಬೇಕು. ಈಗ ಇದೇ ವಿಡ್ತಿಗೆ ಇಲ್ಲಿ ನೀವು ಬೇಕಿದ್ದರೆ ಬ್ರಾಡನ್ನು ಇಟ್ಕೊಳ್ಬೋದು. 3/4 ಇಂಚು ಇಲ್ಲ 1 ಇಂಚ್ವರೆಗೂ ನೀವು ತಗೊಂಡು ಬ್ರಾಡನ್ನು ಇಟ್ಕೊಳ್ಬೋದು. ಇಲ್ಲಿಂದ ಈ ರೀತಿ ನೀವು ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ನಾವು 12 ಇಂಚ್ಗೆ ನಾವು ನೆಕ್ ಬಿಡ್ತು ಶೋಲ್ಡರ್ ಬಿಡ್ತು ಎಷ್ಟು ಇಟ್ಕೊಳ್ಬೇಕು ಅಂತ ನೋಡಿದ್ರಲ್ವಾ. ಇಲ್ಲೇನು ಶೋಲ್ಡರ್ ಬಿಡ್ತಿದೆ ಇದೇ ಶೋಲ್ಡರ್ ಬಿಡ್ತು ನೀವು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನೀವು ಆರ್ಮೋಲ್ ಲೆಂತ್ ಅನ್ನೋದು ಇಷ್ಟೇ ತಗೊಳ್ಬೇಕು ಅಂತ ಏನಿಲ್ಲ. ನೀವಿಲ್ಲಿ ಒಂದು 5.25 ಇಂಚು ಇಲ್ಲ 5.25 ಇಂಚು ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸೇಮ್ ನಾರ್ಮಲ್ ಲೂಸ್ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಒಂದು 5.25 ಇಲ್ಲ 5.25 ಇಂಚು ಮಾರ್ಕ್ ಮಾಡಿಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನೀವು ಆರ್ಮೋಲ್ ಲೂಸನ್ನು ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ಆರ್ಮೋಲ್ ಶೇಪನ್ನು ಡ್ರಾ ಮಾಡಿಕೊಂಡು ಇಲ್ಲಿ ನೀವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಚೆಸ್ಟ್ ಲೂಸ್ ಎಷ್ಟು ತೊಗೊಂಡಿದ್ದೀವಿ 36 ಇಂಚು. ಇದರಲ್ಲಿ ನಾವು 4ನೇ ಭಾಗನ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 4ನೇ ಭಾಗ ನಮಗೆ ಎಷ್ಟು ಬರುತ್ತೆ 9 ಇಂಚು ಬರುತ್ತೆ. ಇಲ್ಲಿ ನಾವು ಡೀಪ್ ಇಟ್ಟಾಗ ಈ ವಿಡ್ತ್ ಅನ್ನೋದು ಸ್ವಲ್ಪ ನಾವು ಕಡಿಮೆ ತಗೊಳ್ಬೇಕಾಗುತ್ತೆ. ಇದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಲೆಂತ್ ಜಾಸ್ತಿ ಆದಷ್ಟು ಬ್ರಾಡ್ ಬರುತ್ತೆ. ಈ ಬ್ರಾಡ್ ಬಂದಾಗ ನಮಗೆ ಇಲ್ಲಿ ಲೂಸ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಒಂದು 1/4 ಇಂಚಷ್ಟು ನಾವು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ವೆಸ್ಟ್ ಲೂಸ್ ನಿಮಗೆ ಎಷ್ಟಿರುತ್ತೋ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೀವು ಈ ರೀತಿ ಮಾರ್ಜಿನನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇದನ್ನು ನಾನು ರ್ಯಾಂಡಮ್ ಆಗಿ ತೋರಿಸ್ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾವು ನೆಕ್ ಲೆಂತ್ 11 ಇಂಚಿದ್ದಾಗ ನಾವು ಎಷ್ಟು ಇಟ್ಕೊಳ್ಬೇಕು ಈ ಶೋಲ್ಡರ್ ಬಿಡ್ತು ನೆಕ್ ಬಿಡ್ತು ಅಂತ ನೋಡೋಣ. ಮೊದಲಿಗೆ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ತೀನಿ. 11 ಇಂಚಿದೆ ಅಂದ್ಕೊಳ್ಳಿ. 11ರಿಂದ 12ರ ಮಧ್ಯೆ ನಿಮಗೆ ಎಷ್ಟೇ ಇದ್ದರೂ ಸಹ ಇದೇ ಮೆಜರ್ಮೆಂಟ್ಗೆ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಅಂದರೆ 11.25 11.25 ಈ ರೀತಿ ಇದ್ದರೂ ಸಹ ನೀವು ಇದೇ ಮೆಜರ್ಮೆಂಟ್ಸನ್ನು ಫಾಲೋ ಮಾಡ್ಕೊಳ್ಬೇಕು. 11 ಇಂಚಿಗೆ ನಾವು ನೆಕ್ ಲೆಂತನ್ನು ಇಟ್ಟಿದ್ದೀವಿ. 11 ಇಂಚು ನಾವು ನೆಕ್ ಲೆಂತ್ ಇಟ್ಟಾಗ ಶೋಲ್ಡರ್ ಬಿಡ್ತನ್ನು ಸ್ವಲ್ಪ ನಾವು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ. ಯಾವ ರೀತಿ ತಗೊಳ್ಬೇಕು ಎಷ್ಟು ತಗೊಳ್ಬೇಕು ಅಂದರೆ ಇಲ್ಲೇನು ನಾವು ಶೋಲ್ಡರ್ ಬಿಡ್ತಿಟ್ಟಿದ್ದೀವೋ ಇದಕ್ಕೆ ನಾವು 1/4 ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನಾವು 1 ಇಂಚು ಮೇಲಕ್ಕೆ ಬಂದಿದ್ದೀವಿ. 1 ಇಂಚು ಮೇಲಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ನಾವು 1 ಇಂಚಿಗೆ 1/4 ಇಂಚು ಎಕ್ಸ್ಟ್ರಾ ಬಿಡ್ತನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಅದೇ ಥರ ನೆಕ್ ಬಿಡ್ತಲ್ಲೂ ಅಷ್ಟೇ 1/4 ಇಂಚು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನಾವು 1.25 ಇಂಚ್ ಇಟ್ಟಿದ್ದೀವಿ. ಇಲ್ಲಿ ನಾವು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದು ಬಿಡ್ತಿಗೆ ಇಲ್ಲಿ ನೀವು ಆಗಲೇ ನಾನು ಹೇಳ್ದಂಗೆ 1.25 ಇಂಚು ಇಲ್ಲ ಅರ್ಧ ಇಂಚಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ಥರ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಇದು ನಮಗೆ 12 ಇಂಚ್ ಡೀಪು, ಇದು ನಮಗೆ 11 ಇಂಚ್ ಡೀಪು. ಈ ಥರ ನಾವು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಮಗೆ ನೆಕ್ ಲೆಂತ್ ಕಡಿಮೆ ಆದಷ್ಟು ಶೋಲ್ಡರ್ ಬಿಡ್ತು ನೆಕ್ ಬಿಡ್ತು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ ಲೆಂತ್ ಜಾಸ್ತಿ ಆದಷ್ಟು ನೆಕ್ ಬಿಡ್ತು ಶೋಲ್ಡರ್ ಬಿಡ್ತು ಅನ್ನೋದು ನಮಗೆ ಈ ಕಡೆಗೆ ಬರ್ತಾ ಇರುತ್ತೆ. ಇದೊಂದನ್ನು ನೀವು ತಿಳ್ಕೊಂಡಿದ್ದೀರಿ ಅಂದರೆ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದರೂ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಈಗ ಇಲ್ಲಿ ನಾವು ಈ ಕಡೆಗೆ ಸರಿಸ್ಕೊಂಡಿದ್ದೀವಿ ಅಲ್ವಾ. ಈ ಕಡೆಗೆ ಸರಿಸ್ಕೊಂಡಾಗ ನಾವೇನು ಮಾಡಬೇಕು ಇದೇ ಲೆಂತ್ಗೆ ಕೆಳಗಡೆನೂ ಸಹ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಸೇಮು ಇದೇ ವಿಡ್ತ್ಗೆ ಆರ್ಮೋಲ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳಿ, ಹಾಗೆಯೇ ಲೆಂತ್ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಕಡೆಗೆ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಪ್ರತಿಯೊಂದು ನೀಟಾಗಿ ಸಹ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು 11 ಇಂಚಿಗೆ 12 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾಯ್ತಲ್ವ. ಈಗ ನಾವು 10 ಇಂಚು ಡೀಪ್ ಇದ್ದಾಗ ಎಷ್ಟು ತಗೊಳ್ಬೇಕು ಅಂತ ನೋಡೋಣ. ಇದು ನಮಗೆ 10 ಇಂಚು ಡೀಪು. ಈಗ ಈ 10 ಇಂಚಿಗೆ ನಾವೇನು ಮಾಡಬೇಕಿಲ್ಲಿ ಮತ್ತೆ ಇದಕ್ಕೆ ನಾವು 1/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ ವಿಡ್ತಲ್ಲಿ 1/4 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಂದರೆ ಇದೇ 1/4 ಇಂಚು ಈ ಕಡೆ ನಾವು ಶೋಲ್ಡರ್ ಹತ್ರನೂ ಸಹ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು.
ಪ್ರತಿಯೊಂದು ಸೈಜ್ಗೂ ಅಂದರೆ 1 ಇಂಚ್ಗೆ ನಾವು 1/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೇಮ್ ಇಲ್ಲೂ ಸಹ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಇಲ್ಲೂ ಅಷ್ಟೇ ಇದೇ ವಿಡ್ತ್ಗೆ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಶೇಪ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ನಾನು 5.5 ಇಂಚ್ ಇಟ್ಟಿದ್ದೀನಿ. ಎಲ್ಲರಿಗೂ 5.5 ಇಂಚೆ ಸಾಕಾಗೋದಿಲ್ಲ. ಒಂದ್ಸಲ ನೀವು ಲಾಸ್ಟಲ್ಲಿ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೆಂತ್ ಇಷ್ಟೇ ಇಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೆಕ್ ಬಿಡ್ತು ಶೋಲ್ಡರ್ ಬಿಡ್ತು ಮಾತ್ರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾವು 12, 11, 10 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾಯಿತು. ಈಗ 9 ಇಂಚ್ ಲೆಂತ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಸೇಮ್ ಮೆಜರ್ಮೆಂಟ್ಸೇ ನಾವು 7 ಇಂಚ್ವರೆಗೂ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ಇಲ್ಲಿಂದ ತಗೊಳ್ಳೋಣ. 9 ಇಂಚ್ ತಗೊಳ್ತೀನಿ. 9ರಿಂದ 10 ಇಂಚ್ ಮಧ್ಯೆ ನಿಮಗೆ ಎಷ್ಟೇ ಬಂದರೂ ಸಹ ಸೇಮ್ ಮೆಜರ್ಮೆಂಟ್ಸನ್ನು ನೀವು ಫಾಲೋ ಮಾಡಬೇಕು. 1 ಇಂಚ್ಗೆ ನಾವಿಲ್ಲಿ ನೆಕ್ ಬಿಡ್ತು ಶೋಲ್ಡರ್ ಬಿಡ್ತು ಅನ್ನೋದು 1/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇದಕ್ಕೆ ಮತ್ತೆ ನಾವಿಲ್ಲಿ 1/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಇದೇ 1/4 ಇಂಚು ಈ ಕಡೆಯೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಬ್ರಾಡನ್ನು ಹೆಚ್ಚಿಸ್ಕೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಸೇಮ್ ಇಲ್ಲೂ ಅಷ್ಟೇ ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲೂ ಸಹ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ. ಇದು ನಮಗೆ 9 ಇಂಚು ಡೀಪು. ಈ ಅಳತೆಗೂ ಅಷ್ಟೇ ಸೇಮ್ ನಾವು ಈಗ 8 ಇಂಚ್ ಲೆಂತ್ಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. 8 ಇಂಚು ಹಾಗೆಯೇ 7 ಇಂಚು ಹಾಗೆಯೇ 6 ಇಂಚು ಹಾಗೆಯೇ 5 ಇಂಚ್ ಲೆಂತ್ವರೆಗೂ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ಲೆಂತ್ವರೆಗೂ ಸಹ ನಮಗೆ ಎಷ್ಟು ನಾವು ಶೋಲ್ಡರ್ ಬಿಡ್ತನ್ನು ಹಾಗೆಯೇ ನೆಕ್ ಬಿಡ್ತನ್ನು ಇಟ್ಕೊಳ್ಬೇಕು ಅಂತ ತೋರಿಸ್ತೀನಿ. 5 ಇಂಚಿಗಿಂತ ಕೆಳಗಡೆ ನೆಕ್ ಲೆಂತ್ ಇದ್ದಾಗ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ಈ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾವು ಈ ಥರ ಲೈನ್ ಹಾಕ್ಕೊಳ್ಳೋಣ. ಲೈನ್ ಹಾಕ್ಕೊಂಡು ಈ ಥರ ಲೈನ್ ಹಾಕ್ಕೊಂಡು ಈಗ 9 ಇಂಚಿಗೆ ನಾವು 1/4 ಇಂಚು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. 7 ಇಂಚ್ಗೆ ಮತ್ತೆ 1/4 ಇಂಚ್ಗೆ ಈ ಕಡೆ ಮಾರ್ಕ್ ಮಾಡ್ಕೊಳ್ಬೇಕು. 6 ಇಂಚ್ಗೆ ಮತ್ತೆ ಈ ಕಡೆ 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಟೋಟಲ್ ಆಗಿ ನಮಗಿಲ್ಲಿ 3/4 ಇಂಚು. ಇದು 8 ಇಂಚ್ ಲೆಂತು, ಇದು 7 ಇಂಚ್ ಲೆಂತು, ಇದು 6 ಇಂಚ್ ಲೆಂತು. ಇನ್ನು ಬಂದು 5 ಇಂಚ್ ಲೆಂತ್ಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದು 5 ಇಂಚ್ ಲೆಂತು. ಇಲ್ಲಿ 5 ಇಂಚಿಗೂ ಸಹ ನಾವು 1/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಈ ಕಡೆಯೂ ಸಹ 8 ಇಂಚ್ಗೆ 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. 7 ಇಂಚಿಗೆ 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. 6 ಇಂಚಿಗೆ 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಹಾಗೆಯೇ 5 ಇಂಚಿಗೆ 1/4 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ ನೋಡಿ ಕರೆಕ್ಟಾಗಿ ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟು ಕರೆಕ್ಟಾಗಿ 5 ಇಂಚ್ ಹತ್ರ ಬಂದು ನಿಂತಿದೆ ನಮಗೆ. ಅಂದರೆ 5 ಇಂಚಿಗಿಂತ ಕೆಳಗಡೆ ನಿಮಗೆ ಎಷ್ಟೇ ನೆಕ್ ಲೆಂತ್ ಇದ್ದರೂ ಸಹ ನೀವು ಬೋಟ್ ನೆಕ್ ಮೆಜರ್ಮೆಂಟ್ಸನ್ನು ತೊಗೊಳ್ಬೇಕು. ಅಂದರೆ ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತೊಗೊಂಡು ಅದರಲ್ಲಿ ಅರ್ಧನ ತೊಗೊಂಡು ನೀವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ. ಡೀಪ್ ಜಾಸ್ತಿ ಆದಷ್ಟು ಶೋಲ್ಡರ್ ಬಿಡ್ತು ನೆಕ್ ಬಿಡ್ತು ಅನ್ನೋದು ನಮಗೆ ಈ ಕಡೆಗೆ ಬರ್ತಾ ಇರುತ್ತೆ. ಡೀಪ್ ಕಡಿಮೆ ಆದಷ್ಟು ಶೋಲ್ಡರ್ ಬಿಡ್ತು ನೆಕ್ ಬಿಡ್ತು ಅನ್ನೋದು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇವೆರಡು ಡಿಫ್ರೆನ್ಸನ್ನು ನಾವು ತಿಳ್ಕೊಂಡಿದ್ದೀವಿ ಅಂದರೆ ಬೋಟ್ ನೆಕ್ಕಿಗಾಗಲಿ ಮೀಡಿಯಮ್ ನೆಕ್ಕಿಗಾಗಲಿ ಡೀಪ್ ನೆಕ್ಕಿಗಾಗಲಿ ಶೋಲ್ಡರ್ ಬಿಡ್ತು ನೆಕ್ ಬಿಡ್ತು ನಾವು ಎಷ್ಟು ತೊಗೊಳ್ಬೇಕು ಅಂತ ಈಸಿಯಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿಂದ ಸೇಮ್ ಆ್ಯಸ್ ಇಟ್ ಈಸ್ ನೀವು ಇದೇ ಬಿಡ್ತಿಗೆ ಒಂದು ಲೈನನ್ನು ಹಾಕ್ಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಕೆಳಗಡೆಗೆ ಬೋಟ್ ನೆಕ್ ಮಾಡಲಲ್ಲಿ ನೀವು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಅಷ್ಟೇ, ತುಂಬಾ ಈಸಿಯಾಗಿರುತ್ತೆ. ಹಾಗೆಯೇ ಇನ್ನೊಂದು ವಿಷಯ ನೀವು ಇಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ನಾವು 9 ಇಂಚ್ವರೆಗೂ ಸಹ ಚೆಸ್ಟ್ ಲೂಸಲ್ಲಿ ನಾವು 1/4 ಇಂಚನ್ನು ಕಡಿಮೆ ತೊಗೊಂಡಿರ್ತೀವಿ ಅಲ್ವಾ, ಆ 1/4 ಇಂಚನ್ನು ನಾವು ಕಡಿಮೆ ತೊಗೊಳ್ಬೇಕು. ಅಂದರೆ ಡೀಪ್ ನೆಕ್ಕಿಗೆ ಮಾತ್ರ ನಾವು 1/4 ಇಂಚನ್ನು ಕಡಿಮೆ ತೊಗೊಳ್ಬೇಕು. ಮೀಡಿಯಮ್ ನೆಕ್ ಲೆಂತ್ ಇದ್ದಾಗ ನಾವು ಕರೆಕ್ಟ್ ಮೆಜರ್ಮೆಂಟನ್ನು ತೊಗೊಳ್ಬೇಕು. ಚೆಸ್ಟ್ ಲೂಸ್ ಎಷ್ಟಿರುತ್ತೋ ಅದರಲ್ಲಿ 4ನೇ ಭಾಗನ ಕರೆಕ್ಟಾಗಿ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ನಿಮಗೆ ಬೋಟ್ ನೆಕ್ ಬ್ಲೌಸ್ ಅಂದ್ಕೊಳ್ಳಿ 5 ಇಂಚಿಗಿಂತ ಕೆಳಗಡೆ ನೆಕ್ ಲೆಂತ್ ಇದೆ ಅಂದ್ಕೊಳ್ಳಿ, ಅಂಥವ್ರಿಗೆ ನಾವೇನು ಮಾಡಬೇಕು ಅಂದರೆ ಲೂಸಿಂಗನ್ನು ಆ್ಯಡ್ ಮಾಡ್ಕೊಳ್ಬೇಕು.
ಇಲ್ಲಿ ನಮಗೆ ಕ್ಲೋಸ್ ಆದಷ್ಟು ಇಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು ಒಂದು ಅರ್ಧ ಇಲ್ಲ 1/4 ಇಂಚಷ್ಟು ಲೂಸಿಂಗನ್ನು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಬೋಟ್ ನೆಕ್ಕಿಗೆ ನಾವು ಆರ್ಮೋಲ್ ಲೆಂತು ಸಹ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ಇಟ್ಟಿರ್ತೀವೋ ಅಷ್ಟು ತಗೊಳ್ಬೇಕು. ಇನ್ನು ನಿಮ್ಗೇನಾದರೂ ಬೋಟ್ ನೆಕ್ ಬ್ಲೌಸು ಮೀಡಿಯಮ್ ನೆಕ್ ಲೆಂತ್ ಇರೋವಂಥ ಬ್ಲೌಸ್ ಕಟಿಂಗ್ ಏನಾದರೂ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ. ಒಂದ್ಸಲ ನೀವು ಚೆಕ್ ಮಾಡಿಕೊಂಡು ಬ್ಲೌಸ್ ಕಟಿಂಗನ್ನು ಮಾಡ್ಕೊಳ್ಬೋದು. ಈಗ ಈ ವಿಡಿಯೋದಲ್ಲಿ ನಾನು ಮೀಡಿಯಮ್ ಸೈಜ್ ಇರೋಂಥವ್ರಿಗೆ ಯಾವ ರೀತಿ ನಾವು ನೆಕ್ ಲೆಂತ್ ಇದ್ದರೆ ಶೋಲ್ಡರ್ ಬಿಡ್ತು ನೆಕ್ ಬಿಡ್ತನ್ನು ತಗೊಳ್ಬೇಕು ಅಂತ ನೋಡಿದ್ರಲ್ವ, ಸೇಮ್ ಮೆಥಡಲ್ಲೇ ನೀವು ಸ್ಮಾಲ್ ಸೈಜ್ಗಾದರೂ ಲಾರ್ಜ್ ಸೈಜ್ಗಾದರೂ ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ನಮಗೆ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಚೆಸ್ಟ್ ಲೂಸ್ ಹಾಗೆಯೇ ಈ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ಬೇಕಾಗುತ್ತೆ. ಇವೆರಡೂ ತಗೊಂಡು ನೀವು ಅದ್ರ ಬೇಸ್ ಮೇಲೆ ನೆಕ್ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ನೆಕ್ ಬಿಡ್ತು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ವಿಡಿಯೋ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ವಿಡಿಯೋ ಅಂತ ಅನಿಸಿದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ದಿನದಿಂದ ಕೇಳ್ತಾ ಇರೋವಂಥ ಡೌಟ್ಸ್ಗೆ ಕ್ಲಾರಿಫೈ ಮಾಡಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆಯೇ ಡೀಪ್ ನೆಕ್ ಇಟ್ಟಾಗ ಶೋಲ್ಡರ್ ಲೂಸ್ ಪ್ರಾಬ್ಲಮ್ ಬರ್ತಾ ಇರೋದಕ್ಕೆ ಸೊಲ್ಯೂಷನ್ನು ಸಹ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.